ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ, ನಿರುದ್ಯೋಗಿಗಳು ಉದ್ಯೋಗ ಸೃಷ್ಟಿ ಆಗಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಂತೇನೋ ಜಬರ್ದಸ್ತಾಗಿ 2014 ಆಯ್ಕೆ ಆದಾಗ ಅವರಿಗೆ ಈ ಕಾರ್ಪೊರೇಟರ್ ಮೇಲೆ ಎಲ್ಲಿಲ್ಲದ ಪ್ರೀತಿ ವಿಶ್ವಾಸ. ನಿಶ್ಚಿತವಾಗಿಯೂ ಈ ದೇಶವನ್ನು ಉದ್ಧಾರ ಮಾಡ್ತಾರೆ. ಉದ್ಧಾರ ಮಾಡಾಗ ಹುಟ್ಟಿದಂಥವ್ರು ಇವರೆಲ್ಲ ಕಾರ್ಪೊರೇಟರು ಅಂತಾರೆ. ಈ ದೇಶದ 1% ಸಹಿತ ಇವರು ಆಗೋದಿಲ್ಲ. ಕಾರ್ಪೊರೇಟರು 1% ಮ್ಯಾಕ್ಸಿಮಮ್ ಆಗೋದಿಲ್ಲ. ಯಾಕೆ ಇರುವ ದೊಡ್ಡ ಫ್ಯಾಮಿಲಿಗಳು ಒಂದು 200ರಿಂದ 250 ಕುಟುಂಬಗಳು ಕಾರ್ಪೊರೇಟ್ಗಳು. ಈ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ಬಜಾಜ, ಇವರು ಕುಮಾರಮಂಗಲಂ ಆಗಿರ್ಬೋದು, ಮತ್ತೆ ಅವ್ರು ಇರ್ಬೋದು. ಇವರೆಲ್ಲ ಎಷ್ಟಪ್ಪ ಅಂದ್ರೆ ಕೇವಲ 1%, ಇನ್ನೂ ಕಡಿಮೆ. ಅದಕ್ಕಿಂತಲೂ ಮೈನಸ್ ಮತ್ತು ನಾವು 50 ಆಗ್ಬೋದು, -75 ಆಗ್ಬೋದು ಅಷ್ಟ. ಅದರ ದುರಂತ ಇರ್ಬೋದು ನಮ್ಮ ಮೋದಿಯವರ ಅರ್ಥನೀತಿಯಿಂದಾಗಿ ಇವತ್ತು ಈ ದೇಶದ ಇವತ್ತು ನಾವು ಹೇಳ್ಕೊಳ್ತಾ ಇದ್ದೀವಿ ಜಗತ್ತಿನ ಮುಂದೆ ನಾವು 4ನೇ ಶ್ರೀಮಂತ ರಾಷ್ಟ್ರ, ಆರ್ಥಿಕ ಬದ್ಧರು ಅಂತಾರೆ. ಯಾಕಪ್ಪ ಅಂದ್ರೆ ನಾವು ಇವತ್ತು $4 ಟ್ರಿಲಿಯನ್ ದಾಟಿದ್ದೀವಿ. ಫಸ್ಟ್ 3ಗಳು ನಿಮ್ಗೆ ಗೊತ್ತದ. ಆ 3 ಬಿಟ್ಟ ನಾವು 4 ಟ್ರಿಲಿಯನ್ ಇದ್ದೀವಿಪ್ಪ. 4 ಟ್ರಿಲಿಯನ್ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ, ಹೌದು. ಆದರೆ ಇದು ನಿಜವಾಗಿಯೂ ಎಲ್ಲರ ನಡಕ್ಕೆ ಹಂಚಿ ಹೋಗ್ಯದನ ಈ ಇನ್ಕಮ್ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು